ಸ್ನೇಹಿತರೆ, ವೆಲ್ಕಮ್ ಟು ಕೃಷಿ ಲೋಕ. ಬಸುಮೇಟಿಯವರು ಸ್ವರಾಜ್ ಕೋಡ್ ಮಿನಿ ಟ್ರ್ಯಾಕ್ಟರ್ ನ ಬಗ್ಗೆ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವರ ರಿಕ್ವೆಸ್ಟ್ ನ ಮೇರೆಗೆ ಈ ವಿಡಿಯೋದಲ್ಲಿ ಕೋಡ್ ಬೈ ಸ್ವರಾಜ್ ಮಿನಿ ಟ್ರ್ಯಾಕ್ಟರ್ ನ ಸ್ಪೆಸಿಫಿಕೇಶನ್ ಮತ್ತು ಪ್ರೈಸ್ ಬಗ್ಗೆ ತಿಳಿಯೋಣ. ಇದು ಒಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿದ್ದು ಮಧ್ಯಮ ಮತ್ತು ಅತಿ ಸಣ್ಣ ರೈತರನ್ನ ಟಾರ್ಗೆಟ್ ಮಾಡಿ ಈ ಮಾಡೆಲ್ ಅನ್ನ ಡಿಸೈನ್ ಮಾಡಲಾಗಿದೆ. ಮೊದಲಿಗೆ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದರಲ್ಲಿ 11 HP ಎಂಜಿನ್ ಇದ್ದು ಒಂದು ಸಿಲಿಂಡರ್ ಇದೆ. ಇದರಲ್ಲಿ ಹೋಂಡಾದವರ ಪೆಟ್ರೋಲ್ ಇಂಜಿನ್ ಅನ್ನು ಇನ್ಸ್ಟಾಲ್ ಮಾಡಲಾಗಿದ್ದು ಈ ಇಂಜಿನ್ 389 cc ಡಿಸ್ಪ್ಲೇಸ್ಮೆಂಟ್ ಅನ್ನ ಹೊಂದಿದೆ. 3600 ಇದರ ಎಂಜಿನ್ ರೇಟೆಡ್ RPM ಆಗಿದೆ. ಇನ್ನು ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಏರ್ ಕೂಲಿಂಗ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಇದರಲ್ಲಿ ರೇಡಿಯೇಟರ್ ಇಲ್ದಿರೋ ಕಾರಣ ಇದರ ಮೇಂಟೆನೆನ್ಸ್ ಸ್ವಲ್ಪ ಈಸಿ ಅಂತಾನೆ ಹೇಳಬಹುದು. ಇನ್ನು ಇದರ ಟ್ರಾನ್ಸ್ಮಿಷನ್ ಗೆ ಸಂಬಂಧಿಸಿದಂತೆ ಸಿಂಗಲ್ ಕ್ಲಚ್ ಲಭ್ಯವಿದ್ದು ಇದರ ಗೇರ್ ಬಾಕ್ಸ್ ನಲ್ಲಿ 6 ಫಾರ್ವರ್ಡ್ ಗೇರ್ ಇದ್ದು 3 ರಿವರ್ಸ್ ಗೇರ್ ಗಳಿವೆ. ಇದರ ಫುಲ್ ಟ್ಯಾಂಕ್ ಫ್ಯೂಯಲ್ ಕೆಪಾಸಿಟಿ ಬಂದು 10 ಲೀಟರ್ ಪೆಟ್ರೋಲ್. ಇದು ಒಂದು 2 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿದೆ. ಇನ್ನು ಇದರ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮರ್ಸ್ಡ್ ಬ್ರೇಕ್ ಲಭ್ಯವಿದೆ. ಇದರಲ್ಲಿ ಸ್ಟೇರಿಂಗ್ ಬದಲು ಸ್ಮೂತ್ ಮೆಕ್ಯಾನಿಕಲ್ ಹ್ಯಾಂಡಲ್ ಅನ್ನ ಬಳಸಲಾಗಿದೆ. ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ 1.5 ರಿಂದ 2 ಲೀಟರ್ ಪೆಟ್ರೋಲ್ ಅನ್ನ ಕುಡಿಯಬಲ್ಲದಾಗಿದೆ. ಪ್ರತಿ ಗಂಟೆಗೆ ಅರ್ಧ ಎಕರೆ ಭೂಮಿಯನ್ನು ಉಳಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದು 220 kg, 455 kg ಈ ಮಿನಿ ಟ್ರ್ಯಾಕ್ಟರ್ ನ ಟೋಟಲ್ ವೇಟ್ ಆಗಿದೆ. ಇದು ಡ್ರೈಲ್ಯಾಂಡ್ ಕಲ್ಟಿವೇಶನ್ ಗೆ ಹಾಗೂ ಕ್ರಾಪ್ ಇಂಟರ್ ಕಲ್ಟಿವೇಶನ್ ಗೆ ಸ್ಪೆಸಿಫಿಕ್ ಆಗಿ ಈ ಮಾಡೆಲ್ ಅನ್ನ ಸ್ವರಾಜ್ ಕಂಪನಿಯವರು ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಸಾಲುಗಳ ಮಧ್ಯೆ ಉಳುಮೆ ಮಾಡಲು ಹೈಡ್ರಾಲಿಕ್ ಅಡ್ಜಸ್ಟಬಲ್ ಹೈಟ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದ್ದು ಈ ಸಿಸ್ಟಮ್ ಇಂಟರ್ ಕಲ್ಟಿವೇಶನ್ ಗೆ ಬಹು ಉಪಯೋಗಿಯಾಗಿದೆ. ಒಟ್ಟಾರೆ ಈ ಮಿನಿ ಟ್ರ್ಯಾಕ್ಟರ್ ನಮ್ಮ ರೈತರಿಗೆ ಒಂದು ವರದಾನ ಅಂತಾನೆ ಹೇಳಬಹುದು. ಇದಿಷ್ಟು ಸ್ವರಾಜ್ ಕೋಡ್ ಮಿನಿ ಟ್ರ್ಯಾಕ್ಟರ್ ನ ಸ್ಪೆಸಿಫಿಕೇಶನ್ ಆದ್ರೆ, ಇನ್ನು ಪ್ರೈಸ್ ಬಗ್ಗೆ ಮುಂದೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಇದರ ಖರೀದಿಯಲ್ಲಿ ಇರುವ ವಿಶೇಷತೆಗಳನ್ನ ತಿಳಿದುಕೊಳ್ಳೋಣ. ಈ ಮಾಡೆಲ್ ನ ಖರೀದಿಗೆ RTO ದವರ ಮಾನ್ಯತೆ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಈ ಮಿನಿ ಟ್ರ್ಯಾಕ್ಟರ್ ಗೆ ಯಾವುದೇ ನಂಬರ್ ಪ್ಲೇಟ್ ಅನ್ನ ಹಾಕುವ ಅವಶ್ಯಕತೆ ಇರೋದಿಲ್ಲ. ಈ ಟ್ರ್ಯಾಕ್ಟರ್ ನ ಒಂದು ಅಗ್ರಿಕಲ್ಚರಲ್ ಮೆಷಿನ್ ಅಂತ ಕನ್ಸಿಡರ್ ಮಾಡಲಾಗಿದ್ದು ವೆಹಿಕಲ್ ಅನ್ನುವ ಕ್ಯಾಟಗರಿಯಿಂದ ಕೈ ಬಿಡಲಾಗಿದೆ. ಈ ಮಿನಿ ಟ್ರ್ಯಾಕ್ಟರ್ ನ ಸ್ಪೆಸಿಫಿಕೇಶನ್ ಮತ್ತು ಪ್ರೈಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ಸ್ವರಾಜ್ ಶೋರೂಮ್ ಗೆ ಭೇಟಿ ಕೊಡಿ. ಈ ಮಾಡೆಲ್ ನ ಖರೀದಿಗೆ ಸಬ್ಸಿಡಿಯೂ ಸಹ ಲಭ್ಯವಿದ್ದು ಇದರ ಸಬ್ಸಿಡಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ಕೃಷಿ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಿ. ಈ ಸ್ವರಾಜ್ ಕೋಡ್ ಮಿನಿ ಟ್ರ್ಯಾಕ್ಟರ್ ನ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮಲ್ಲಿ ಯಾರಾದ್ರೂ ಈ ಮಾಡೆಲ್ ನ ಬಳಸ್ತಾ ಇದ್ರೆ ಕಮೆಂಟ್ ಮೂಲಕ ನಿಮ್ಮ ಫೀಡ್ಬ್ಯಾಕ್ ಅನ್ನ ತಿಳಿಸಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.